ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ಇಡೀ ಪ್ರಪಂಚದ ಕಣ್ಣು ಮಿಡಲ್ ಈಸ್ಟ್ ಕಡೆಗೆ ನೆಟ್ಟಿದೆ, ಅದರಲ್ಲೂ ಕೂಡ ಇರಾನ್ ಕಡೆಗೆ. ಹಾಗಿದ್ರೆ ಯಾರು ಇರಾನ್ ಅವರು? ಯಾರು, ಎಲ್ಲಿಂದ ಬಂದರು, ಅವರ ಹಿನ್ನೆಲೆ ಏನು, ಇರಾನ್ ಒಳಗಡೆ ಏನೇನಿದೆ, ಇರಾನ್ನ ಸತ್ಯಕತೆ ಏನು, ಭಾರತಕ್ಕೂ ಇರಾನ್ಗೂ ಇರೋ ಆ ಸಾವಿರಾರು ವರ್ಷಗಳ ಹಿಂದಿನ ಆ ಲಿಂಕ್ ಏನು, ಇರಾನ್ ಅನ್ನೋ ಪದದ ಅರ್ಥ ಲ್ಯಾಂಡ್ ಆಫ್ ಆರ್ಯನ್ಸ್, ಆರ್ಯನ್ನರ ನಾಡು, ನೆಲ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ ಸ್ನೇಹಿತರೆ? ಬನ್ನಿ ಕಂಪ್ಲೀಟ್ ಆಗಿ ಇರಾನ್ನ ಸ್ಟೋರಿಯನ್ನ, ಇರಾನ್ ಅಂದರೆ ಏನು ಅಂತ ಈ ವರದಿಯಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಸಾಕಷ್ಟು ಅಚ್ಚರಿಯ ವಿಚಾರಗಳಿದೆ, ಸಾಕಷ್ಟು ವಾವ್ ಎನಿಸೋ ವಿಚಾರಗಳು ಕೂಡ ಇದೆ, ಅಬ್ಬಬ್ಬಾ ಅನಿಸುವಂತಹ ಭಯಾನಕ ವಿಚಾರಗಳು ಕೂಡ ಇದೆ ಅಲ್ಲಿನ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲವನ್ನ ಪಿನ್ ಟು ಪಿನ್ ನೋಡ್ತಾ ಹೋಗೋಣ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಪರ್ಷಿಯಾ ಟು ಇರಾನ್, ಹೆಸರೇ ಚೇಂಜ್. ಇರಾನ್ ದೇಶದ ಪಾಲಿಟಿಕ್ಸ್ ಮತ್ತು ಕಾನೂನುಗಳ ಕರಾಳ ಮುಖವನ್ನು ನೋಡೋಕು ಮುಂಚೆ ಆ ದೇಶದ ಬೇಸಿಕ್ ಐಡೆಂಟಿಟಿಯನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಭಾರತದಿಂದ ಪಶ್ಚಿಮಕ್ಕೆ ಹೋದರೆ ಸಿಗೋ ಪ್ರಮುಖ ರಾಷ್ಟ್ರ ಇರಾನ್. ಇರಾನ್ನ ರಾಜಧಾನಿ ತೆಹರಾನ್ ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಆಳಿದ್ದ ಬಲಿಷ್ಠ ಪರ್ಷಿಯನ್ ಸಾಮ್ರಾಜ್ಯದ ಮೂಲ. ಇವತ್ತಿಗೂ ಅಲ್ಲಿ ಜನ ಹೆಚ್ಚಾಗಿ ಮಾತನಾಡೋದು ಪರ್ಷಿಯನ್ ಭಾಷೆ, ಅನ್ನೋದನ್ನ ಪಾರ್ಸಿ ಅಂತಲೂ ಕರೀತಾರೆ. ಏನೋ ಇರಾನ್ ಬಾವುಟ ನೋಡಿದ್ರೆ ಅದರಲ್ಲಿ ಹಸಿರು, ಬಿಳಿ ಮತ್ತು ಕೆಂಪು ಬಣ್ಣದ 3 ಅಡ್ಡಪಟ್ಟಿಗಳಿವೆ. ಬಾವುಟದ ಮಧ್ಯದಲ್ಲಿ ಕೆಂಪು ಬಣ್ಣದ ಒಂದು ಲಾಂಛನ ಇದೆ. ಅಲ್ಲಾಹು ಅನ್ನೋ ಪದವನ್ನ ಹೋಲುವ ಆಕಾರ ಅದು. ಇದೇ ಇರಾನ್ನ ಅಧಿಕೃತ ರಾಷ್ಟ್ರೀಯ ಲಾಂಛನ. ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇರಾನ್ನ ಕರೆನ್ಸಿ, ಅದರ ಅಧಿಕೃತ ಹೆಸರು ರಿಯಾಲ್. ಆದ್ರೆ ನೀವು ಇರಾನ್ಗೆ ಹೋಗಿ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿನ ಜನ ತೋಮನ್ ಅನ್ನೋ ಪದವನ್ನ ಯೂಸ್ ಮಾಡ್ತಾರೆ. ಒಂದು ತೋಮನ್ ಅಂದ್ರೆ 10 ರಿಯಾಲ್. ಒಂದು ಕಾಲದಲ್ಲಿ ಪವರ್ಫುಲ್ ಆಗಿದ್ದ ಈ ಕರೆನ್ಸಿ ಇವತ್ತು ಅಮೆರಿಕದ ಆರ್ಥಿಕ ನಿರ್ಬಂಧಗಳಿಂದಾಗಿ ಅಕ್ಷರಶಃ ಕಸದ ಬುಟ್ಟಿಗೆ ಬಂದು ಬಿದ್ದಿದೆ. ಒಂದು ಕಾಲದ ವೈಭವದ ಪರ್ಷಿಯಾ ಇವತ್ತು ಬಡತನದ ಇರಾನ್ ಆಗಿದ್ದು ಹೇಗೆ, ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ವರದಿಯಲ್ಲಿ. ಟೋಟಲ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಇರಾನ್ ಬಗ್ಗೆ, ಆ ದೇಶದ ಬಗ್ಗೆ. ಎಲ್ಲವೂ ಸುಪ್ರೀಂ ಲೀಡರ್ ಕೈಯಲ್ಲಿ, ಪ್ರೆಸಿಡೆಂಟ್ ಹೆಸರಿಗೆ ಮಾತ್ರ. ಇರಾನ್ ದೇಶದ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲಿನ ವಿಚಿತ್ರವಾದ ಮತ್ತು ಕಾಂಪ್ಲಿಕೇಟೆಡ್ ಪೊಲಿಟಿಕಲ್ ಸಿಸ್ಟಮ್ ನ ಅರ್ಥ ಮಾಡ್ಕೋಬೇಕು. ಇರಾನ್ ಹೊರಗಡೆ ಪ್ರಪಂಚಕ್ಕೆ ತನ್ನಂತಾನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಹೇಳ್ಕೊಳತ್ತೆ. ನಮ್ಮಲ್ಲೂ ಎಲೆಕ್ಷನ್ ನಡೆಯುತ್ತೆ ರೀ, ಜನ ವೋಟ್ ಹಾಕ್ತಾರ್ರಿ, ಪ್ರೆಸಿಡೆಂಟ್ ನ ಆಯ್ಕೆ ಮಾಡ್ತಾರೆ ಅಂತ ಬಿಲ್ಡಪ್ ತಗೊಳುತ್ತೆ. ಆದ್ರೆ ಸತ್ಯ ಏನು ಅಂದ್ರೆ ಅಲ್ಲಿರೋದು ಪ್ರಜಾಪ್ರಭುತ್ವದ ಮುಖವಾಡ ಹಾಕಿರೋ ಅಪ್ಪಟ ಸರ್ವಾಧಿಕಾರ, ರಿಲಿಜಿಯಸ್ ಥಿಯೋಕ್ರಸಿ. ಇರಾನ್ ನಲ್ಲಿ ಪ್ರೆಸಿಡೆಂಟ್ ಅನ್ನೋ ಹುದ್ದೆಗೆ ಅಷ್ಟೊಂದು ಕಿಮ್ಮತ್ತಿಲ್ಲ. ಇಡೀ ದೇಶದ ಅಸಲಿ ರಿಮೋಟ್ ಕಂಟ್ರೋಲ್ ಇರೋದು ಕೇವಲ ಒಬ್ಬರೇ ವ್ಯಕ್ತಿಯ ಕೈಯಲ್ಲಿ. ಈ ವ್ಯಕ್ತಿಯನ್ನ ಇರಾನ್ ನಲ್ಲಿ ಸುಪ್ರೀಂ ಲೀಡರ್ ಅಂತ ಕರೀತಾರೆ. ಆಯತುಲ್ಲಾ ಅಲಿ ಖಾಮಿನೈ ಕೂಡ ಅದೇ ಸುಪ್ರೀಂ ಲೀಡರ್ ಆಗಿದ್ರು. ಈ ಸುಪ್ರೀಂ ಲೀಡರ್ ದೇಶದ ಆಲ್ ಇನ್ ಆಲ್, ದೇವರ ಪ್ರತಿನಿಧಿಯಂತೆ ಅವರನ್ನ ಕರೆಯಲಾಗುತ್ತೆ. ದೇಶದ ಮಿಲಿಟರಿಯ ಕಮಾಂಡರ್ ಇನ್ ಚೀಫ್ ಇವರೇ, ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥರನ್ನ ನೇಮಕ ಮಾಡೋದಿವ್ರೆ, ಸ್ಟೇಟ್ ಮೀಡಿಯಾದ ಬಾಸ್ಗಳನ್ನ ಡಿಸೈಡ್ ಮಾಡೋದಿವ್ರೆ, ಇವರೇ ಫೈನಲ್ ಎಲ್ಲದಕ್ಕೂ. ಇವರನ್ನ ಪ್ರಶ್ನೆ ಮಾಡೋದಾದ್ರೆ ನೇರ ಜೈಲಿಗೆ ಅಥವಾ ಗಲ್ಲಿಗೆ ಟಿಕೆಟ್ ತಗೊಂಡ ಹಾಗೆ, ಗಲ್ಲಿಗೆ. ಹಾಗಿದ್ರೆ ಎಲೆಕ್ಷನ್ ಕತೆ ಏನು? ಜನ ವೋಟ್ ಹಾಕ್ತಾರಲ್ಲ, ಅದು ಸುಳ್ಳ ಅಂತ ನೀವು ಕೇಳ್ಬೋದು. ಎಲೆಕ್ಷನ್ ನಡೆಯೋದು ನಿಜ, ಆದರೆ ಅಲ್ಲಿರೋ ಟ್ವಿಸ್ಟ್ ಬೇರೆ ಥರ ಇದೆ. ಎಲೆಕ್ಷನಲ್ಲಿ ಯಾರು ನಿಲ್ಲಬೇಕು, ಯಾರು ನಿಲ್ಲಬಾರ್ದು ಅದನ್ನು ಡಿಸೈಡ್ ಮಾಡೋಕೆ ಗಾರ್ಡಿಯನ್ ಕೌನ್ಸಿಲ್ ಅನ್ನೋ ಒಂದು ಕಮಿಟಿ ಇದೆ. ಈ ಗಾರ್ಡಿಯನ್ ಕೌನ್ಸಿಲ್ನಲ್ಲಿ 12 ಜನ ಇರ್ತಾರೆ. ಅದರಲ್ಲಿ 6 ಜನರನ್ನ ಡೈರೆಕ್ಟ್ ಆಗಿ ಸುಪ್ರೀಂ ಲೀಡರ್ ಆಯ್ಕೆ ಮಾಡ್ತಾರೆ. ಇನ್ನುಳಿದ 6 ಜನರನ್ನ ಸುಪ್ರೀಂ ಲೀಡರ್ ನೇಮಿಸಿದ ಜಡ್ಜ್ಗಳು ಆಯ್ಕೆ ಮಾಡ್ತಾರೆ. ಲಾಜಿಕ್ ನಿಮಗೆ ಅರ್ಥ ಆಯ್ತಲ್ವಾ? ಇಡೀ ಟೀಮ್ ಇರೋದೇ ಸುಪ್ರೀಂ ಲೀಡರ್ ಕಂಟ್ರೋಲ್ನಲ್ಲಿ. ಪಾರ್ಲಿಮೆಂಟ್ನಲ್ಲಿ ಎಷ್ಟೇ ಕಾನೂನು ಪಾಸ್ ಆದರೂ ಅದನ್ನು ವಿಟೋ ಮಾಡೋ ಪವರ್, ಅದನ್ನು ರಿಜೆಕ್ಟ್ ಮಾಡೋ ಪವರ್ ಸುಪ್ರೀಂ ಲೀಡರ್ಗೆ ಇರುತ್ತೆ. ಅದಕ್ಕೆ ತಾನೇ ಸುಪ್ರೀಂ ಲೀಡರ್ ಅಂತ ಕರೆಯೋದು, ಬರೀ ಲೀಡರ್ ಅಂತ ಕರೀತಾ ಇದ್ರಲ್ಲ ಅಂದಿದ್ರೆ ಸುಪ್ರೀಂ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲೆಕ್ಷನಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದನ್ನು ಕೂಡ ಇವರೇ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸುಪ್ರೀಂ ಲೀಡರ್ಗೆ ಇಷ್ಟ ಇಲ್ಲದವರನ್ನು ಇವರು ಎಲೆಕ್ಷನ್ಗೆ ನಿಲ್ಲಕ್ಕೂ ಬಿಡೋದಿಲ್ಲ. ಅಪ್ಲಿಕೇಶನ್ ಹಾಕಿದ್ರೂ ರಿಜೆಕ್ಟ್ ಮಾಡಿ ಮನೆಗೆ ಕಳಿಸ್ತಾರೆ. ಸೊ ಇಲ್ಲಿ ನಡೆಯೋದು ಎಲೆಕ್ಷನ್ ಅಲ್ಲ, ಅದು ಸೆಲೆಕ್ಷನ್ ಅಷ್ಟೇ. ಹೀಗೆ ಸೆಲೆಕ್ಟ್ ಆದ ಪ್ರೆಸಿಡೆಂಟ್ ಕೇವಲ ಒಂದು ರಬ್ಬರ್ ಸ್ಟ್ಯಾಂಪ್ ಆಗಿ ಇರ್ತಾರೆ ಅಷ್ಟೇ. ಇರಾನ್ ಕತ್ತು ಹಿಸುಕುವ ಪ್ಯಾರಲಲ್ ಮಿಲಿಟರಿ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಒಂದು ಮಿಲಿಟರಿ ಇರುತ್ತಲ್ವಾ ಸ್ನೇಹಿತರೆ, ಅವರ ಕೆಲಸ ಬಾರ್ಡರ್ ಕಾಯೋದು, ದೇಶದ ರಕ್ಷಣೆ ಮಾಡೋದು, ಶತ್ರು ರಾಷ್ಟ್ರಗಳಿಂದ ಕಾಪಾಡೋದು. ಆದರೆ ಇರಾನ್ ಕೇಸ್ ಡಿಫ್ರೆಂಟ್. ಇಲ್ಲಿ 2 ಮಿಲಿಟರಿ ಇದೆ. ಒಂದು ಆರ್ಟೇಶ್, ಇದು ರೆಗ್ಯುಲರ್ ಆರ್ಮಿ. ಆದರೆ ಇದಕ್ಕಿಂತ 100 ಪಟ್ಟು ಡೇಂಜರಸ್, 100 ಪಟ್ಟು ಪವರ್ಫುಲ್ ಆಗಿರೋ ಇನ್ನೊಂದು ಪಡೆ ಇದೆ. ಅದೇ IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್. 1979 ಇಸ್ಲಾಮಿಕ್ ಕ್ರಾಂತಿಯ ನಂತರ ಹುಟ್ಟಿಕೊಂಡ ಈ ಪಡೆಯ ಒಂದೇ ಉದ್ದೇಶ ಏನು ಗೊತ್ತಾ?
ದೇಶವನ್ನ ಕಾಯೋದಲ್ಲ, ಸುಪ್ರೀಂ ಲೀಡರ್ನ ಕಾಪಾಡೋದು, ಅವರ ಆಡಳಿತವನ್ನ ಗಟ್ಟಿ ಮಾಡೋದು, ಹಾಗೂ ಸುಪ್ರೀಂ ಲೀಡರ್ ಹೇಳಿದ ಕಟ್ಟರ್ ಇಸ್ಲಾಮಿಕ್ ರೂಲ್ಗಳನ್ನ ಜನರಿಗೆ ಫೋರ್ಸ್ ಮಾಡಿ ಫಾಲೋ ಮಾಡೋ ರೀತಿ ಮಾಡೋದು. ಯಾರಾದ್ರೂ ಕೂಡ ಅಪ್ಪಿತಪ್ಪಿ ಹಿಜಾಬ್ ಹಾಕಿಲ್ಲ ಅಂದ್ರೆ ಅವ್ರನ್ನ ಮುಗಿಸ್ಬಿಡೋದು. ಇವರಿಗೆ ಪ್ರೆಸಿಡೆಂಟ್ ಬಗ್ಗೆ ಕೇರೆ ಇಲ್ಲ, ಸಂವಿಧಾನದ ಭಯ ಇಲ್ಲ. ಇವು ಯಾವ ಪ್ರೆಸಿಡೆಂಟ್ಗೂ ರಿಪೋರ್ಟ್ ಮಾಡಲ್ಲ. ಇವರು ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡೋದು ಸುಪ್ರೀಂ ಲೀಡರ್ಗೆ ಮಾತ್ರ. ಸುಪ್ರೀಂ ಲೀಡರ್ರ ಒಂಥರ ಪ್ರೈವೇಟ್ ಆರ್ಮಿ ತರ ಅಂತ ಅನ್ಕೊಳ್ಳಿ. ಹಾಗಂತ ಸಂಖ್ಯೆ ಸಣ್ಣದಿಲ್ಲ ಇವ್ರದ್ದು. ಸುಪ್ರೀಂ ಲೀಡರ್ರ ಪ್ರತ್ಯೇಕ ಸೇನೆ ಇದೆಯಲ್ಲ, ಪ್ಯಾರಲಲ್ ಆರ್ಮಿ, ಪರ್ಯಾಯ ಸೇನೆ, ಇವ್ರಿಗೆ ಅವ್ರದ್ದೇ ಆದ ಸಪರೇಟ್ ಏರ್ ಫೋರ್ಸ್, ನೇವಲ್ ಫೋರ್ಸ್ ಮತ್ತು ಇಂಟೆಲಿಜೆನ್ಸ್ ಇದೆ ಮತ್ತು ಭೂಪಡೆ ಇದೆ. ಇಮ್ಯಾಜಿನ್ ಮಾಡಿ, ರೆಗ್ಯುಲರ್ ಆರ್ಮಿ ಹತ್ರ ಇದೆಲ್ಲ ಇರುತ್ತಲ್ವಾ, ಅದಿದೆ, ಅದಕ್ಕೊಂದಷ್ಟು ಸ್ವಲ್ಪ ಕೊಟ್ಕೊಂಡಿರ್ತಾರೆ. ಆದರೆ ಅದಕ್ಕಿಂತ ಜಾಸ್ತಿ ಮಹತ್ವ ಕೊಟ್ಟು ಪರ್ಯಾಯ ಪಡೆ ಸುಪ್ರೀಂ ಲೀಡರ್ದು, ಅದಕ್ಕಿದೆಲ್ಲ ಇದೆ. ಮತ್ತೆ ಅಗೇನ್ ಇನ್ನೊಂದ್ಸಲ, ಇರಾನ್ನ ಈ ಭಯಾನಕ ಮಿಸೈಲ್ ಪ್ರೋಗ್ರಾಮ್ ಕಂಟ್ರೋಲ್ ಇರೋದು ಕೂಡ ಈ IRGC ಕೈಯಲ್ಲೇ. ಅಷ್ಟೇ ಅಲ್ಲ, ಇವರಲ್ಲಿ ಖುದ್ಸ್ ಫೋರ್ಸ್ ಅನ್ನೋ ಒಂದು ಸೀಕ್ರೆಟ್ ಟೀಮ್ ಕೂಡ ಇದೆ IRGC ಒಳಗಡೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ, ಗಾಜಾದಲ್ಲಿ ಹಮಾಸ್, ಯೆಮೆನ್ನಲ್ಲಿ ಹುತಿ, ಹೇಗೆ ಮಿಡಲ್ ಈಸ್ಟ್ನ ಅಷ್ಟು ಬಂಡುಕೋರರಿಗೆ ಟ್ರೈನಿಂಗ್ ಕೊಡೋದು, ಸ್ಫೋಟಕಗಳನ್ನು ಕೊಡೋದು, ಫಂಡಿಂಗ್ ಮಾಡೋದು, ಇದೇ ಖುದ್ಸ್ ಫೋರ್ಸ್. ಇನ್ನೊಂದು ಶಾಕಿಂಗ್ ವಿಚಾರ ಹೇಳ್ತೀವಿ ಕೇಳಿ ಸ್ನೇಹಿತರೆ. ಇರಾನ್ನ ಎಕಾನಮಿಯ ಅರ್ಧದಷ್ಟು ಭಾಗ ಇವರ ಕಂಟ್ರೋಲ್ನಲ್ಲೇ ಬರುತ್ತೆ. ಟೆಲಿಕಾಂ ಕಂಪನಿ, ಆಯಿಲ್ ಕಾಂಟ್ರಾಕ್ಟ್, ದೊಡ್ಡ ದೊಡ್ಡ ಹೈವೇ ಪ್ರಾಜೆಕ್ಟ್ಸ್ ಎಲ್ಲವೂ IRGC ಜೇಬಲ್ಲೇ. ದುಡ್ಡೆಲ್ಲ ಇವ್ರ ಕೈಗೆ ಹೋಗೋದು. ಅಮೆರಿಕ ಸ್ಯಾಂಕ್ಷನ್ ಹಾಕಿದ್ರೆ ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ, ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಮಾಡಿ ದುಡ್ಡು ಮಾಡೋದು ಹೇಗೆ, ಎಲ್ಲ ಇವ್ರದೇ ಪ್ಲಾನ್ ಅಂಡ್ ಎಕ್ಸಿಕ್ಯೂಷನ್. ಒಟ್ಟಿನಲ್ಲಿ ಇರಾನ್ ದೇಶದ ರಿಯಲ್ ಡಾನ್ಗಳು ಅಂದ್ರೆ ಇವ್ರ IRGCನವರು. ಈಗ ಭಯಾನಕ ಹೊಡೆದಾಟ ಆಗ್ತಿರೋದು, ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಿರೋದು, ಖಾಮನೆ ಹೊಡೆದು ಹಾಕಿದ ಮೇಲೂ ಕೂಡ ವಾರ್ ಕಂಟಿನ್ಯೂ ಆಗಿರೋದು ಈ IRGCಯನ್ನ ಎಲಿಮಿನೇಟ್ ಮಾಡೋಕೆ ಅಂತಲೇ. ಖಾಮನೆಯರನ್ನ ಮುಗಿಸಿದ ತಕ್ಷಣ ರೆಜಿಮ್ ಚೇಂಜ್ ಆಗಲ್ಲ, IRGCನ ನಾಶ ಮಾಡಬೇಕು ಅಥವಾ ಅವರನ್ನ ಸರೆಂಡರ್ ಮಾಡಿಸ್ಬೇಕು. ಅಲ್ಲಿ ತನಕ ಯುದ್ಧ ನಿಲ್ಲಲ್ಲ, ರೆಜಿಮ್ ಚೇಂಜ್ ಆಗಲ್ಲ. ಅದು ಇಸ್ರೇಲ್ ಅಮೆರಿಕಗೂ ಚೆನ್ನಾಗುತ್ತು. ಕೇವಲ 13 ವರ್ಷಕ್ಕೆ ಮದುವೆ. ಮಹಿಳೆಯರಿಗೆ ಇದು ದೇಶ ಅಲ್ಲ, ನರಕ. ಸಾಮಾನ್ಯ ಜನರಲ್ಲಿ ಸ್ನೇಹಿತರೆ ಕೆಲವರು ಆರಾಮಾಗಿದ್ದಾರೆ. ಯಾರೆಲ್ಲ ಖಾಮನೆಗಳ ಟೀಮ್ನಲ್ಲಿ ಅವರ ಬೆಂಬಲಿಗರು ಅಂತಿದ್ದಾರೆ ಅವರಿಗೆಲ್ಲ ಆರಾಮ್ ಜೀವನ ಇದೆ, ಇಲ್ಲ ಅಂತಿಲ್ಲ. ಆದರೆ ಮಹಿಳೆಯರ ಪಾಡಿದೆಯಲ್ಲ ಬಹಳ ಕಷ್ಟ. ಯಾರಿಗಾದ್ರೂ ಕಣ್ಣೀರು ಬರುತ್ತೆ ಅವರು ಮಾತನ್ನ ಕೇಳಿದ್ರೆ ಅಥವಾ ಅವರ ಸಿಚುವೇಶನ್ ನೋಡಿದ್ರೆ. ನಾವು 21ನೇ ಶತಮಾನದಲ್ಲಿ ಇದ್ದೀವಿ, ಆದರೆ ಇರಾನ್ ಇನ್ನು ಮಹಿಳೆಯರನ್ನ ಮಾತ್ರ ಬಹಳ ಹಿಂದೆ ಇಟ್ಟಿದೆ. ಇರಾನ್ ಕಾನೂನು ಪ್ರಕಾರ ಒಬ್ಬ ಹುಡುಗಿಗೆ ಮದುವೆ ಆಗೋಕೆ ಇರೋ ಮಿನಿಮಮ್ ಏಜ್ ಎಷ್ಟು ಗೊತ್ತಾ? ಜಸ್ಟ್ 13 ವರ್ಷಕ್ಕೆ ಮದುವೆ ಮಾಡಬಹುದು. ಇನ್ನು ಭಯಾನಕ ವಿಚಾರ ಏನು ಅಂತ ಹೇಳಿದ್ರೆ, ತಂದೆ ಅಥವಾ ತಾತ ಒಪ್ಪಿಗೆ ಕೊಟ್ರೆ ಕೋರ್ಟ್ ಪರ್ಮಿಷನ್ ತಗೊಂಡು 13 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೂ, ಇನ್ನೂ ಕೆಳಗೂನು, ಕಮ್ಮಿ ವಯಸ್ಸಿಗೂ ಮದುವೆ ಮಾಡಬಹುದು. ಕೈಯಲ್ಲಿ ಬೊಂಬೆ ಹಿಡಿಯೋ ಆಟ ಆಡೋ ವಯಸ್ಸಲ್ಲಿ ಹೆಣ್ಮಕ್ಕಳನ್ನ ಮದುವೆ ಮಂಟಪಕ್ಕೆ ತಳ್ಳಲಾಗುತ್ತೆ. ಅವರ ದೇಹ ಬೆಳೆಯುವ ಮುಂಚೆನೆ ಅವರ ಕೈಯಲ್ಲಿ ಮಕ್ಕಳನ್ನ ಕೊಡಲಾಗುತ್ತೆ. ಏನೋ ಟ್ರಾವೆಲ್ ಬ್ಯಾನ್ ಬಗ್ಗೆ ಕೇಳಿದ್ರೆ ಶಾಕ್ ಆಗ್ತೀರಾ. ಒಬ್ಬ ಮದುವೆಯಾದ ಮಹಿಳೆ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ಅಥವಾ ದೇಶ ಬಿಟ್ಟು ವಿದೇಶಕ್ಕೆ ಹೋಗಬೇಕು ಅಂದರೆ ಗಂಡನ ಲಿಖಿತ ಒಪ್ಪಿಗೆ, ಪರ್ಮಿಷನ್ ಲೆಟರ್ ಪಡ್ಕೊಂಡೇ ಹೋಗಬೇಕು. ಗಂಡ ನೋ ಅಂದರೆ ಮುಗೀತು, ಆಕೆ ಸಾಯೋವರೆಗೂ ಮನೆಯ 4 ಗೋಡೆ ನಡುವೆನೇ ಬಿದ್ದಿರಬೇಕು. ಎಷ್ಟೋ ಜನ ಟ್ಯಾಲೆಂಟೆಡ್ ಮಹಿಳಾ ಕ್ರೀಡಾಪಟುಗಳು, ಸೈಂಟಿಸ್ಟ್ಗಳು ಕೇವಲ ಗಂಡ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟ ಇದ್ರೂ ಕೂಡ ಎಲ್ಲಿಗೂ ಹೋಗ್ಲಿಕ್ಕಾಗದೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಇರಾನ್ನಲ್ಲಿ. ಯಾವ ಲೆವೆಲ್ಗೆ ಅಂದರೆ ಸ್ನೇಹಿತರೆ, ಇರಾನ್ನ ಮಹಿಳಾ ಫುಟ್ಬಾಲ್ ಟೀಮ್ ಖಾಮನೆ ಹತ್ಯೆ ಆದ ನಂತರ ಏಷ್ಯನ್ ಗೇಮ್ಸ್ನಲ್ಲಿ ಆಡ್ತಾ ಇದ್ದ ಟೈಮ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವರು ನ್ಯಾಷನಲ್ ಆ್ಯಂಥೆಮ್, ರಾಷ್ಟ್ರಗೀತೆ ಹಾಡಿದಾಗ ನಾವು ಹಾಡಲ್ಲ ಅಂತ ರಿಫ್ಯೂಸ್ ಮಾಡಿದ್ರು ಮಹಿಳಾ ಆಟಗಾರ್ತಿಯರು. ಯಾಕೆ ಅಂತ ಹೇಳಿದ್ರೆ ಅವರು ಈ ಖಾಮನೆ ಆಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು ಆ ರೀತಿ. ಫಸ್ಟ್ ಟೈಮ್ ಅಲ್ಲ, 2022ರಲ್ಲೂ ಕೂಡ ಇರಾನ್ ಪುರುಷರ ಟೀಮ್ ಕೂಡ ಮಹಸಾ ಅಮೀನಿ ಹತ್ಯೆ ಆಯ್ತಲ್ಲ, ಅವ್ರು ಹಿಜಾಬ್ ಹಾಕಿಲ್ಲ ಅಂಥೇಳಿ, ಅವಾಗ ಇರಾನ್ನಲ್ಲಿ ದಂಗೆ ಆಯ್ತಲ್ಲ ಆಕೆಯ ಪರವಾಗಿ, ಅದನ್ನು ಕ್ರೂರವಾಗಿ ಖಾಮನೆಗಳು ಹತ್ತಿಕ್ಕಿದ್ರಲ್ಲ, ಆವಾಗಲೂ ಪುರುಷರ ಟೀಮ್ ಕೂಡ ರಾಷ್ಟ್ರಗೀತೆ ಹಾಡೋಕೆ ನಿರಾಕರಿಸಿತ್ತು. ಅಷ್ಟು ಆಕ್ರೋಶ ಇದೆ ಅಲ್ಲಿನ ಸೆಕ್ಷನ್ ಆಫ್ ಸೊಸೈಟಿಯಲ್ಲಿ, ಅಂದರೆ ಸೊಸೈಟಿಯ ಒಂದು ವರ್ಗದಲ್ಲಿ ಇವರ ವಿರುದ್ಧ. ಸಾಕ್ಷ್ಯಕ್ಕೂ ಬೆಲೆ ಇಲ್ಲ, ಜೀವಕ್ಕೂ ಬೆಲೆ ಇಲ್ಲ. ಏನೋ ಕೋರ್ಟ್ ಕಚೇರಿ ವಿಚಾರಕ್ಕೆ ಬಂದರೆ, ಇರಾನ್ ಕೋರ್ಟ್ನಲ್ಲಿ ನ್ಯಾಯ ಅನ್ನೋದು ಗಂಡಸಿಗೆ ಒಂದು ರೀತಿ, ಹೆಂಗಸಿಗೆ ಇನ್ನೊಂದು ರೀತಿ. ಅಲ್ಲಿನ ಇಸ್ಲಾಮಿಕ್ ಪೀನಲ್ ಕೋಡ್ ಪ್ರಕಾರ ಸಾಕ್ಷ್ಯ ಹೇಳೋದ್ರಲ್ಲೂ ತಾರತಮ್ಯ ಇದೆ. ಒಂದು ಕ್ರಿಮಿನಲ್ ಕೇಸ್ ಅಥವಾ ಆರ್ಥಿಕ ಕೇಸ್ಗಳಲ್ಲಿ ಒಬ್ಬ ಗಂಡಸಿನ ಸಾಕ್ಷ್ಯ 2 ಮಹಿಳೆಯರ ಸಾಕ್ಷ್ಯಕ್ಕೆ ಈಕ್ವಲ್. ಅಂದರೆ ಮಹಿಳೆಯ ಮಾತಿಗೆ ಗಂಡಸಿನ ಅರ್ಧದಷ್ಟು ಮಾತ್ರ ಬೆಲೆ. ಮಹಿಳೆ ಕೋರ್ಟಲ್ಲಿ ನಿಂತು ಎಷ್ಟೇ ಸತ್ಯ ಹೇಳಿದ್ರೂ ಕೂಡ ಅದನ್ನು ಜಡ್ಜ್ ನಂಬಬೇಕು ಅಂದರೆ ಇನ್ನೊಬ್ಬ ಗಂಡಸಿನ ಸಪೋರ್ಟ್ ಬೇಕೇ ಬೇಕು. ಇನ್ನೊಂದು ವಿಚಿತ್ರ ಮತ್ತು ಡೇಂಜರಸ್ ಕಾನ್ಸೆಪ್ಟ್ ಇದೆ, ಅದೇ ಬ್ಲಡ್ ಮನಿ ಅಥವಾ ದಿಯಾ.
ಯಾರಾದರೂ ಅಪಘಾತ ಮಾಡಿ ಅಥವಾ ಕೊಲೆ ಮಾಡಿ ಸಿಕ್ಕರೆ ಸಂತ್ರಸ್ತನ ಫ್ಯಾಮಿಲಿಗೆ ಇಂತಿಷ್ಟು ದುಡ್ಡು ಕೊಟ್ಟು ಕೇಸಿಂದ ಬಚಾವಾಗೋಕೆ ಕಾನೂನು ಅವಕಾಶ ಮಾಡಿಕೊಡುತ್ತೆ. ಇದು ಸೌದಿ, UAE ಸೇರಿ ಹಲವು ಅರಬ್ ಕಂಟ್ರಿಗಳಲ್ಲಿದೆ. ಆದರೆ ಇರಾನ್ನಲ್ಲೂ ಕೂಡ ಅದಿದೆ. ಇಲ್ಲಿ ಇನ್ನೂ ವಿಚಿತ್ರ ಏನು ಗೊತ್ತಾ, ಗಂಡಸು ಸತ್ರೆ ಇದೆಲ್ಲ ಇವಾಗ ಇರೋದು, ಯಾವುದೋ ಹಿಂದೆ ಇದ್ದಿದ್ದಲ್ಲ, ಇವಾಗಲೂ ರನ್ನಿಂಗಲ್ಲಿರೋ ರೂಲ್ಸ್ ಇವೆಲ್ಲ. ಒಬ್ಬ ಗಂಡಸು ಸತ್ರೆ ಆತನ ಫ್ಯಾಮಿಲಿಗೆ ಕೊಡೋ ಪರಿಹಾರದ ಹಣದಲ್ಲಿ ಕೇವಲ ಅರ್ಧದಷ್ಟನ್ನ ಹಣವನ್ನು ಮಾತ್ರ ಮಹಿಳೆ ಸತ್ರೆ ಕೊಡ್ತಾರೆ. ಗಂಡಸಿನ ಜೀವಕ್ಕೆ ಎಷ್ಟು ವ್ಯಾಲ್ಯೂ ಇದೆಯೋ ಅದರ ಹಾಫ್ ವ್ಯಾಲ್ಯೂ ಮಹಿಳೆ ಜೀವಕ್ಕೆ. ಏನು ಡಿವೋರ್ಸ್, ವಿಚ್ಛೇದನದ ವಿಚಾರ ಕೇಳೋದೇ ಬೇಡ. ಗಂಡಂಗೆ ಡಿವೋರ್ಸ್ ಕೊಡೋದು ಫುಲ್ ಈಸಿ, ತಲಾಕ್ ಹೇಳಿದ್ರೆ ಮುಗೀತು. ಆದರೆ ಹೆಂಡತಿ ಡಿವೋರ್ಸ್ ಕೇಳಬೇಕು ಅಂದರೆ ಆಕೆ ಪಡೋ ಪಾಡು ಬಹಳ ಕಷ್ಟ. ಗಂಡ ಹುಚ್ಚ ಅಥವಾ ಆಕೆ ಮೇಲೆ ವಿಪರೀತ ದೌರ್ಜನ್ಯ ಮಾಡ್ತಿದ್ದಾನೆ ಅಥವಾ ನಶಾಜೀವಿ ಅಂತ ಆಕೆ ಸಾಕ್ಷ್ಯ ಸಮೇತ ಪ್ರೂವ್ ಮಾಡಬೇಕು. ಸಿಂಪಲ್ ಆಗಿ ನನಗೆ ಈತನೊಂದಿಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಂಗೆ ಇಲ್ಲ. ಅದನ್ನ ಕೋರ್ಟ್ಗಳಲ್ಲಿ ಮಹಿಳೆಯ ಸಾಕ್ಷ್ಯಕ್ಕೆ ಬೆಲೆ ಕೂಡ ಇಲ್ಲ. ಆಗಲೇ ಹೇಳಿದ್ವಿ, ಆಕೆ ಗಂಡನ ಹೇಳಿಕೆಗೆ ಕಂಪೇರ್ ಮಾಡಿದ್ರೆ ಈಕೆ ಹೇಳಿಕೆಗೆ ಅರ್ಧ ಅಷ್ಟೇ ಬೆಲೆ ಇರುತ್ತೆ ಅಂಥೇಳಿ. ಹೀಗಾಗಿ ಆಕೆ ನರಕದಲ್ಲೇ ಬದುಕಿದ್ರೂ ಕೂಡ ಡೈವೋರ್ಸ್ ಸಿಗೋದು ಇಂಪಾಸಿಬಲ್, ನಿಯರ್ಲಿ ಕಷ್ಟ. ಇನ್ನೂ ಜೀವಂತವಾಗಿದೆ ಕಲ್ಲು ಹೊಡೆದು ಸಾಯಿಸೋ ಶಿಕ್ಷೆ. ಸ್ಟೋನಿಂಗ್ ಅಥವಾ ಕಲ್ಲು ಹೊಡೆಯೋದು. ಅಕ್ರಮ ಸಂಬಂಧದಂತಹ ಕೇಸ್ಗಳಲ್ಲಿ ಆರೋಪಿಯನ್ನ ಸೊಂಟದವರೆಗೂ ಮಣ್ಣಲ್ಲಿ ಹೂತು ಹಾಕಿ ಉಳಿದ ಭಾಗಕ್ಕೆ ಸಾರ್ವಜನಿಕರಿಂದ ಕಲ್ಲು ಹೊಡೆಸ್ತಾರೆ. ಇದ್ಯಾವುದೋ ಬೀದಿ ಕಾನೂನಲ್ಲ, ಅಲ್ಲಿರೋ ಪೀನಲ್ ಕೋಡ್ನಲ್ಲಿ ಇವತ್ತಿಗೂ ಇರುವಂತಹ ನ್ಯಾಯದ ಅಂಶ ಇದು, ಲೀಗಲ್ ಕೋಡ್ನಲ್ಲಿರೋ ಅಂಶ ಇದು. ಅಲ್ಲಿ ಏನೋ ಇರಾನ್ನ ಮೊರಾಲಿಟಿ ಪೊಲೀಸ್, ಅದ್ರ ಬಗ್ಗೆ ನೀವು ಕೇಳಿರ್ಬೋದು. ರಸ್ತೆಯಲ್ಲಿ ಹೋಗುವಾಗ ಮಹಿಳೆಯರ ತಲೆ ಕೂದಲು ಸ್ವಲ್ಪ ಕಾಣಿಸಿದ್ರು ಸಾಕು, ಈ ಪೊಲೀಸರು ಹದ್ದಿನ ರೀತಿ ಎರಗ್ತಾರೆ ಅವ್ರ ಮೇಲೆ. 2022ರಲ್ಲಿ ಮಹಸಾ ಅಮೀನಿ ಅನ್ನೋ 22 ವರ್ಷದ ಹುಡುಗಿ ಪ್ರಾಣ ಕಳ್ಕೊಂಡಿದ್ದು ಇದೇ ಕಾರಣಕ್ಕೆ. ಆಕೆ ಸರಿಯಾಗಿ ಹಿಜಾಬನ್ನು ಹಾಕಿ ಕೂದಲನ್ನ ಕವರ್ ಮಾಡಿರಲಿಲ್ಲ ಅಂತ ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನ್ನಲ್ಲಿ ಸಿಕ್ಕಾಪಟ್ಟೆ ಹೊಡೆದು ಆಕೆಯನ್ನು ಹತ್ಯೆನೇ ಮಾಡಿಬಿಟ್ರು. ಆಗ ಇಡೀ ಇರಾನ್ ರೊಚ್ಚಿಗೆದ್ದಿತ್ತು, ಭಾರೀ ಪ್ರತಿಭಟನೆಯಾಗಿತ್ತು. ವುಮೆನ್ ಲೈಫ್ ಫ್ರೀಡಮ್ ಅನ್ನೋ ಮೂವ್ಮೆಂಟ್ ಶುರುವಾಗಿ ಲಕ್ಷಾಂತರ ಮಹಿಳೆಯರು ಹಿಜಾಬ್ ಸುಟ್ಟು ಹಾಕಿ ಪ್ರತಿಭಟಿಸಿದ್ರು. ಆವಾಗ ಖಾಮೆನಿ ಸರ್ಕಾರ ಏನು ಮಾಡ್ತು, ಪ್ರತಿಭಟನೆ ಮಾಡೋಕೆ ಬಂದವರ ಮೇಲೆ ನೇರವಾಗಿ ಗುಂಡು ಹಾರಿಸ್ತು, ಸಾವಿರಾರು ಜನರನ್ನ ಮುಗಿಸ್ತು, ಜೈಲಿಗೂ ಹಾಕ್ತು, ಕ್ರೇನನ್ನು ಬಳಸಿ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆಯನ್ನು ಕೊಡ್ತು ತುಂಬ ಜನಕ್ಕೆ. ಅವಾಗ ಪಾತಾಳ ಸೇರಿದ ಕರೆನ್ಸಿ, ಒಂದು ಹೊತ್ತಿನ ಊಟಕ್ಕೂ ಜನರ ಪರದಾಟ. ಅಮೆರಿಕ ಹಾಕಿರೋ ಸ್ಯಾಂಕ್ಷನ್ಸ್ ಪರಿಣಾಮ ಇರಾನ್ನ ಕರೆನ್ಸಿ ಮಕಾಡೆ ಮಲಗಿದೆ. ಅಲ್ಪ ಸ್ವಲ್ಪ ದುಡ್ಡು ಇವ್ರಿಗೆ ಏನು ಕದ್ದು ಮುಚ್ಚಿ ತೈಲ ಮಾರಿದ್ದು ಕೂಡ ಏನು ಮಾಡ್ತಾರೆ ಗೊತ್ತಾ, ಪ್ರಾಕ್ಸಿಗಳನ್ನು ಸಾಕೋಕೆ ಖರ್ಚು ಮಾಡ್ತಾರೆ. ತನ್ನ IRGC, ತನ್ನ ಮಿಲಿಷಿಯಾ ಅದೆಲ್ಲ ಸಾಕಬೇಕು ಒಳಗಡೆ. ಹೊರಗಡೆ ಕೂಡ ಹೂತಿ, ಹಮಸ್, ಹೆಜ್ಬುಲ್ಲಾ ಅವರಿಗೆಲ್ಲ ದುಡ್ಡು ಶಸ್ತ್ರ ಇವರೇ ಕೊಡೋದು, ಅದಕ್ಕೆ ದುಡ್ಡು ಬೇಕಲ್ಲ. ಸೊ ಎಕಾನಮಿ ಕಂಪ್ಲೀಟ್ ನಾಶ ಆಗಿ ಹೋಗಿದೆ. ಇರಾನಲ್ಲಿ ಒಂದು ಪ್ಯಾಕೆಟ್ ಬ್ರೆಡ್ ತಗೋಬೇಕು ಅಂದ್ರೂ ಕೂಡ ಚೀಲ ತುಂಬ ದುಡ್ಡನ್ನು ತುಂಬಿಕೊಂಡು ಹೋಗೋ ಪರಿಸ್ಥಿತಿ. ಹಣದುಬ್ಬರ, ಇನ್ಫ್ಲೇಷನ್ ಯಾವ ಮಟ್ಟಿಗಿದೆ ಅಂದರೆ ನಿನ್ನೆ ಇರೋ ರೇಟ್ ಇವತ್ತಿರೋದಿಲ್ಲ, ಇವತ್ತಿರೋ ರೇಟ್ ನಾಳೆ ಇರೋದಿಲ್ಲ. ಮಾಂಸ, ಮೊಟ್ಟೆ, ತರಕಾರಿ ಬೆಲೆ ಆಕಾಶಕ್ಕೆ ಮುಟ್ಟಿದೆ. ಬಡವರು ಮಾಂಸ ತಿನ್ನೋದನ್ನೇ ಬಿಟ್ಟು ಎಷ್ಟೋ ವರ್ಷಗಳಾಗಿವೆ ಇರಾನ್ನಲ್ಲಿ. ಇನ್ನು ಯುವ ಜನತೆ ಕತೆ ಕೇಳೋದೇ ಬೇಡ. ಇಂಜಿನಿಯರಿಂಗ್, ಮೆಡಿಕಲ್ ಓದಿದ ಎಷ್ಟೋ ಯುವಕರು ಕೆಲಸ ಇಲ್ಲದೆ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ. ಇನ್ನೂ ಕೆಲ ಯುವಕರು ದೇಶ ಬಿಟ್ಟು ಪರಾರಿ ಆಗ್ತಿದ್ದಾರೆ. ಬ್ರೈನ್ ಡ್ರೈನ್ ಆಗಿ ಇರಾನ್ನಲ್ಲಿ ಟ್ಯಾಲೆಂಟೆಡ್ ಯುವ ಸಮೂಹದ ಕೊರತೆ ಕಾಣೋಕ್ ಶುರುವಾಗಿದೆ. ಈಗ ನಾಯಕರ ಮಕ್ಕಳ ಮಜಾ, ಸಾಮಾನ್ಯ ಜನರಿಗೆ ಸಜಾ. ಅಲ್ಲಿನ ಖಾಮೆನಿ ಆಡಳಿತ ಮತ್ತು ಅದರ ಬೆಂಬಲಿಗರಿಗೆ, ಅವರ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾಲನ ಹೊಂದಿರೋರಿಗೆ, ಅದರಲ್ಲಿ ಇನ್ವಾಲ್ವ್ ಆಗಿರೋರಿಗೆ, ಅವರಿಗೆ ಆರಾಮ್ ಜೀವನ. ಅವ್ರ ನಾಯಕರಿಗೆ, ಅವರ ಮಕ್ಕಳಿಗೆ ಈ ರೂಲ್ಸ್ ಎಲ್ಲ ಅನ್ವಯ ಆಗಲ್ಲ. ಇರಾನ್ನಲ್ಲಿ ಈ ಎಲೀಟ್ ಫ್ಯಾಮಿಲಿಯ ಮಕ್ಕಳನ್ನ ಅಗಾಜಾದೇಸ್ ಅಂತ ಕರೀತಾರೆ. ಜಾದೆ ಅಂದ್ರೆ ಮರಿಗಳು ಅಥವಾ ಮಕ್ಕಳು ಅಂತ. ಈ ಶ್ರೀಮಂತರ ಮಕ್ಕಳು ಅಥವಾ ಆಡಳಿತದವ್ರ ಮಕ್ಕಳು ಅಂತ ಅನ್ಕೊಳ್ಳಿ. ಇವರ ಅಪ್ಪಂದ್ರು ವೇದಿಕೆ ಮೇಲೆ ನಿಂತು ಅಮೆರಿಕ ನಮ್ಮ ಶತ್ರು, ಅಮೆರಿಕ ಸೈತಾನ ಅಂತ ಭಾಷಣ ಮಾಡ್ತಾರೆ. ಆದರೆ ಇವರ ಮಕ್ಕಳು ಮಾತ್ರ ಯುರೋಪಿಯನ್ ಕಂಟ್ರೀಸಲ್ಲಿ, ಅಮೆರಿಕದಲ್ಲಿ, ಕೆನಡಾದಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ಪ್ರಾಪರ್ಟಿ ಮಾಡ್ಕೊಂಡಿರ್ತಾರೆ. ಸಾಮಾನ್ಯ ಮಹಿಳೆಯರು ತಲೆಗೂದು ತೋರಿಸಿದ್ರು ಕೂಡ ದೊಣ್ಣೆ ಹಿಡ್ಕೊಂಡು ಹೊಡೆದು ಅವ್ರನ್ನ ಆಲ್ಮೋಸ್ಟ್ ಕೊಂದೇ ಹಾಕ್ತಾರೆ. ಆದರೆ ಈ ನಾಯಕರ ಹೆಣ್ಣು ಮಕ್ಕಳು, ಇವ್ರ ಮಕ್ಕಳು ವಿದೇಶಗಳಲ್ಲಿ ತುಂಡುಡುಗಿಯಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ದುಬಾರಿ, ಫೆರಾರಿ, ಪೋರ್ಷಾ ಕಾರುಗಳಲ್ಲಿ ಓಡಾಡ್ತಾ ಇರ್ತಾರೆ. ದೇಶದ ಜನ ಹಸಿವಿನಿಂದ ಸಾಯ್ತಾ ಇದ್ರೆ ನಾಯಕರ ಮಕ್ಕಳು ಜನರ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಮುಜ್ತಬಾ ಖಾಮೆನಿ ಹೊಸ ಸುಪ್ರೀಂ ಲೀಡರ್ ಅಂತ ಈಗ ಘೋಷಣೆ ಮಾಡ್ತಾ ಇದ್ದಾರೆ. ಆಯತುಲ್ಲಾ ಅಲಿ ಖಾಮೆನಿಯವರ ಮಗ. ಅವರ ವಿದೇಶಿ ಪ್ರಾಪರ್ಟಿಯ ವ್ಯಾಲ್ಯೂ ಬಗ್ಗೆ ನಾವು ನಿಮಗೆ ಈ ವಿಶೇಷ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ವಿ. $ಬಿಲಿಯನ್ ಅಲ್ಲಿ, ಸಾವಿರಾರು ಕೋಟಿಗಳಲ್ಲಿ ಆಸ್ತಿ ಮಾಡಿಟ್ಟಿದ್ದಾರೆ ಇವರು. ಎಲ್ಲಿ? ಯುರೋಪಲ್ಲಿ ಹಾಗೂ ಜಗತ್ತಿನ ಬೇರೆ ಬೇರೆ ಶ್ರೀಮಂತ ರಾಷ್ಟ್ರಗಳಲ್ಲಿ, ಗಲ್ಫ್ನ ಶ್ರೀಮಂತ ರಾಷ್ಟ್ರಗಳಲ್ಲೂ ಕೂಡ. ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಇದೇ ಕಾರಣಕ್ಕೆ ರೀಸೆಂಟ್ಲಿ ಮತ್ತೊಮ್ಮೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆಗಿತ್ತು. ಜನರಿಗೆ ಆಕ್ರೋಶ ಇದೆ ಸಿಕ್ಕಾಪಟ್ಟೆ, ದೊಡ್ಡ ಪ್ರಮಾಣದ ಜನರಿಗೆ.
ಈ ಜೇನುತುಪ್ಪದಲ್ಲಿ ಪಾಲು ಸಿಗದೆ ಸುಮ್ಮನೆ ನೋಡ್ತಿರೋರು, ಜೇನುತುಪ್ಪ ಎಲ್ಲ ಇವರು ತಿಂತಿದಾರಲ್ಲ, ಸುಮ್ಮನೆ ನೋಡ್ತಿರೋ ಜನರಿಗೆ ಸಿಕ್ಕಾಪಟ್ಟೆ ಆಕ್ರೋಶ ಇದೆ. ಅದಕ್ಕೆ ರೀಸೆಂಟ್ ಪ್ರೊಟೆಸ್ಟ್ ಆದಾಗ ನೋಡಿ, ಇಲ್ಲಿ ಅಮೆರಿಕ, ಯುರೋಪ್ನವರೆಲ್ಲ 30,000-40,000 ಸಾವಿರ ಜನರನ್ನ ಕೊಂದು ಹಾಕ್ತು ಈ ಖಾಮೆನಿ ಆಡಳಿತ ಅಂತ ಆರೋಪ ಮಾಡಿದ್ರಲ್ಲ, ಅದೆಲ್ಲ ಅವರು ಎಕ್ಸಾಜರೇಟ್ ಮಾಡಿ ಹೇಳ್ತಿದ್ದಾರೆ, ಉಬ್ಬಿಸಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಇರಾನ್ ಸರ್ಕಾರದ ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಗೊತ್ತಾ, 3,000-3,500 ಜನ ಸತ್ತು ಹೋಗಿರೋದು ಅಷ್ಟೇ ಅಂತ. ಕ್ಯಾನ್ ಯು ಇಮ್ಯಾಜಿನ್? ಕೆಲ ದಿನಗಳ ಅಂತರದ ಪ್ರತಿಭಟನೆಯಲ್ಲಿ 3,000-3,500 ಜನರ ಪ್ರಾಣ ಹೋಗಿದೆ. 30 ಅಲ್ಲ ರೀ, 3.5 ರೀ ಅಂತ ಹೇಳಿ ಸರ್ಕಾರ ಹೇಳುತ್ತೆ ಅಂತ ಹೇಳಿದ್ರೆ, ಕ್ಯಾನ್ ಯು ಇಮ್ಯಾಜಿನ್ ದ್ಯಾಟ್? ನಮ್ಮ ದೇಶದಲ್ಲಿ ಆ ಥರ ಯೋಚನೆ ಮಾಡೋಕ್ಕಾದ್ರೂ ಆಗುತ್ತಾ? ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗುತ್ತೆ, ಸರ್ಕಾರ ಹತ್ತಿಕ್ಕೋಕೆ ಅಷ್ಟು ಜನರನ್ನ ಮುಗಿಸ್ಬಿಡುತ್ತೆ ಅಂತ ಹೇಳಿದ್ರೆ, ಇದು ಇರಾನ್ನ ಪರಿಸ್ಥಿತಿ. ಇನ್ನು ಸ್ನೇಹಿತರೆ, ಇಂಡಿಯಾ ಲಿಂಕ್ ಏನು ಆರಂಭದಲ್ಲೇ ಹೇಳಿದ್ವಲ್ಲ ನಿಮಗೆ ಸ್ನೇಹಿತರೆ, ಇಡೀ ಪ್ರದೇಶ ಏನಿದೆ ನೋಡಿ ಮ್ಯಾಪ್ನಲ್ಲಿ, ಇಂಡಿಯಾ ಟು ಇರಾನ್ ಈ ಪ್ರದೇಶ ಏನಿದೆ, ಕಲ್ಚರಲ್ಲಿ ಸಿಕ್ಕಾಪಟ್ಟೆಯಲ್ಲಿ ಮಿಕ್ಸ್ಚರ್ ಇದೆ. 3-4 ಸಾವಿರ ವರ್ಷಗಳಿಂದ ಇಲ್ಲಿ ಜನರ ಮೂವ್ಮೆಂಟ್ ತುಂಬ ಆಗಿದೆ. ಇರಾನ್ ಅನ್ನೋ ಪದದ ಮೂಲ ಎಲ್ಲಿದೆ ಗೊತ್ತಾ? ಓಲ್ಡ್ ಪರ್ಷಿಯನ್ನಲ್ಲಿದೆ. ಓಲ್ಡ್ ಪರ್ಷನ್ನಲ್ಲಿ ಆರ್ಯ ನಾಮ್ ಅನ್ನೋ ವರ್ಡ್, ಅದರಿಂದ ಇರಾನ್ ಅನ್ನೋ ವರ್ಡ್ ಬಂದಿದೆ. ಅದರ ಅರ್ಥ ಲ್ಯಾಂಡ್ ಆಫ್ ದಿ ಆರ್ಯನ್ಸ್ ಅಂತ, ಆರ್ಯನ್ನರ ನೆಲ ಅಂತ. ಸೊ ಇಸ್ಲಾಂ, ಕ್ರೈಸ್ತ ಈ ಮತಗಳೆಲ್ಲ ಹುಟ್ಟೋಕ್ಕಿಂತ ಬಹಳ ಮುಂಚೆ 3-4 ಸಾವಿರ ವರ್ಷಗಳಿಗೂ ಹಿಂದಿನ ಟೈಮ್ನಲ್ಲೇ ಈ ಭಾಗ ಆ ಭಾಗದಿಂದ ಜನರ ಮೂವ್ಮೆಂಟ್ ಎಲ್ಲ ಆಗಿತ್ತು. ಪ್ರೋಟೋ ಇಂಡೋ ಇರಾನಿಯನ್ ಒರಿಜಿನ್ ಅಂತ ಕರೀತಾರೆ ಇದನ್ನ, ಇಂಡೋ ಆರಿಯನ್ಸ್ ಅಂತ ಕೂಡ ಕರೀತಾರೆ. ಈ ಭಾಗದಲ್ಲಿದ್ದ ಓವರ್ ಆಲ್ ಜನರನ್ನ, ನಮ್ಮ ಉತ್ತರ ಭಾರತದಿಂದ ಹಿಡಿದು ಇರಾನ್ ತನಕ ಮಿಕ್ಸ್ ಆಗಿದ್ದ ಜನರನ್ನ, ಜೊತೆಗೆ ಲ್ಯಾಂಗ್ವೇಜ್ ಅನ್ನ ಕೂಡ ಗಮನಿಸಿ. ಸಂಸ್ಕೃತ ಮತ್ತು ಅವೆಸ್ಟನ್ ಅನ್ನೋ ಭಾಷೆ, ಅಂದರೆ ಏನ್ಷಿಯಂಟ್ ಪರ್ಷಿಯಾದ ಭಾಷೆ ಅದು ಅವೆಸ್ಟನ್, ಅದರಲ್ಲಿ ಸಿಕ್ಕಾಪಟ್ಟೆ ಹೋಲಿಕೆ ಇದೆ. ಇವುಗಳನ್ನ ಸಿಸ್ಟರ್ ಲ್ಯಾಂಗ್ವೇಜಸ್ ಅಥವಾ ಸಹೋದರ ಭಾಷೆಗಳು ಅಂತ ಕರೀತಾರೆ ಇವುಗಳನ್ನ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಉದಾಹರಣೆಗೆ ಸಂಸ್ಕೃತದಲ್ಲಿ ರಾಕ್ಷಸರಿಗೆ ಅಸುರ ಅಂತ ಕರೆದ್ರೆ, ಏನ್ಷಿಯಂಟ್ ಪರ್ಷಿಯಾದ ಅವೆಸ್ಟನ್ ಲ್ಯಾಂಗ್ವೇಜ್ನಲ್ಲಿ ಅಹುರ ಅಂತ ಕರೀತಾರೆ. ಜೊತೆಗೆ ಈ ಟ್ರೆಡಿಷನ್ಸ್ ಕೂಡ ಸೇಮ್ ಇದ್ದಾವೆ ಕೆಲವೊಂದು ಕಡೆ. ಏನ್ಷಿಯಂಟ್ ವೇದಿಕ್ ಟ್ರೆಡಿಷನ್ ಮತ್ತು ಝೊರಾಸ್ಟ್ರಿಯನ್ ಕಲ್ಚರ್ಸ್, ಅಂದರೆ ಝೊರಾಸ್ಟ್ರಿಯನ್ಸ್ ಇದ್ರಲ್ಲ ಜಾಸ್ತಿಯಲ್ಲಿ ಇರಾನ್ನಲ್ಲಿ, ಪಾರ್ಸಿಗಳಿದ್ರಲ್ವಾ ಇಸ್ಲಾಂ ಬರೋಕ್ಕಿಂತ ಮುಂಚೆ, ಅಲ್ಲಿ ಹುಟ್ಟಿ ಹರಡೋಕ್ಕಿಂತ ಮುಂಚೆ, ಆಗಿನ ಕಾಲದ ಬಗ್ಗೆ ನಾವು ಮಾತಾಡ್ತಿರೋದು. ಆ ಕಲ್ಚರ್ಸಲ್ಲಿ ಏನ್ಷಿಯಂಟ್ ವೇದಿಕ್ ಮತ್ತು ಝೊರಾಸ್ಟ್ರಿಯನ್ ಕಲ್ಚರ್ಸಲ್ಲೂ ಕೂಡ ಅವರ ಬೆಂಕಿಯ ಫೈರ್ ರಿಚುವಲ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅಥವಾ ದೇವತೆಗಳನ್ನು ಪೂಜೆ ಮಾಡೋದಾಗಿರ್ಬೋದು, ಮಿತ್ರ ಈ ಥರದ್ದೆಲ್ಲ, ಅವುಗಳಲ್ಲಿ ಸಾಕಷ್ಟು ಹೋಲಿಕೆ ಇದೆ. ಸೊ ಈ ಹೊಸ ಧರ್ಮಗಳು ಹುಟ್ಟೋಕ್ಕಿಂತ ಮುಂಚೆನೇ 3-4 ಸಾವಿರ ವರ್ಷಗಳ ಹಿಂದಿನ ಕಾಲದಲ್ಲೇ ಆ ಪರ್ಷಿಯಾದಿಂದ ಹಿಡಿದು ಇಲ್ಲಿನ ಭಾರತ ತನಕ ಇದೆಲ್ಲ ಒಂದೇ ಪೀಪಲ್ ಆಗಿದ್ರು, ಒಂದೇ ಜನ ಆಗಿದ್ರು, ಮಿಕ್ಸ್ ಆಗಿದ್ರು. ಆಮೇಲೆ ಗಡಿ, ಧರ್ಮ, ಭಾಷೆ, ಹೊಸ ಭಾಷೆಗಳ ಎವಲ್ಯೂಷನ್ ಮತ್ತು ಮತಗಳ ಎವಲ್ಯೂಷನ್ ಎಲ್ಲ ನಡೆದು ಈ ಸೆಗ್ರಿಗೇಷನ್ ಆಯಿತು ಅನ್ನೋದು ಇತಿಹಾಸಕಾರರು ಹೇಳೋ ಮತ್ತು ತಜ್ಞರು ಹೇಳೋ ವಿಚಾರಗಳು. ಸೊ ಫ್ರೆಂಡ್ಸ್, ಇದಾಗಿತ್ತು ನಿಮಗೆ ಇರಾನನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ. ಇನ್ನು ಸ್ನೇಹಿತರೆ, ಈ ಆಯತುಲ್ಲಾಗಳಿದಾರಲ್ಲ, ಖೊಮೇನಿ, ಹಿಂದೆ ಖೊಮೇನಿ ಆಮೇಲೆ ಖಾಮಿನಾಯ್, ಇವರ ಮೂಲ ಎಲ್ಲಿದೆ ಗೊತ್ತಾ? ಭಾರತ. ಇರಾನ್ನಲ್ಲಿ ಈ ಇಸ್ಲಾಮಿಕ್ ಕ್ರಾಂತಿಯಾಗಿ 1979ರಲ್ಲಿ ಮೊದಲ ಸುಪ್ರೀಂ ಲೀಡರ್ ಬರ್ತಾರಲ್ಲ, ಈ ಆಯತುಲ್ಲಾ ಅಲಿ ಖಾಮಿನಿಗಿಂತ ಮುಂಚೆ ರೋಹಲ್ಲಾ ಖೊಮೇನಿ ಇದ್ರಲ್ಲ, ಇರಾನ್ನ ಸುಪ್ರೀಂ ಲೀಡರ್ ಆಗಿ ಫಸ್ಟ್ ಸುಪ್ರೀಂ ಲೀಡರ್. ಅವರ ಮೂಲ ರಕ್ತ ಎಲ್ಲಿದೆ ಗೊತ್ತಾ? ಭಾರತದ್ದು. ಅವರ ತಾತ, ಗ್ರ್ಯಾಂಡ್ ಫಾದರ್, ಅವರು ಹುಟ್ಟಿದ್ದು ಭಾರತದಲ್ಲಿ, ಉತ್ತರ ಪ್ರದೇಶದ ಕಿಂಟೂರ್ನಲ್ಲಿ. ಅಲ್ಲಿಂದ ಅವರು 19ನೇ ಶತಮಾನದ ಟೈಮ್ನಲ್ಲಿ ಇರಾನ್ಗೆ ಹೋಗಿದ್ರು. ಆ ಲಿಂಕ್ ಅನ್ನ ಎಕ್ಸ್ಪ್ಲೈನ್ ಮಾಡೋ ಡೀಟೇಲ್ಡ್ ವಿಡಿಯೋ ಸ್ನೇಹಿತರೆ ಇಲ್ಲಿದೆ. ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.